ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಈ ವಿಡಿಯೋದಲ್ಲಿ ನಾನು ಟ್ರೆಂಡಿಂಗ್ ಜಾರ್ಜೆಟ್ ಸ್ಕರ್ಟ್ ಜೊತೆ ಕ್ರಾಪ್ ಟಾಪ್ನ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 2.5 ಮೀಟರ್ ಲೈನಿಂಗ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಸ್ಕರ್ಟ್ಗೆ ಅಟ್ಯಾಚ್ ಮಾಡೋಕೆ ಅಂತ ಇನ್ವಿಸಿಬಲ್ ಜಿಪ್ನ ತಗೊಂಡಿದ್ದೀನಿ. ಕ್ರಾಪ್ ಟಾಪ್ಗೆ ಅಂತ 1 ಮೀಟರ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಸ್ಕರ್ಟ್ಗೆ ಅಂತ 5 ಮೀಟರ್ ಜಾರ್ಜೆಟ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಜಾರ್ಜೆಟ್ ಸ್ಕರ್ಟ್ನ ಯಾವ ಥರ ಸಿಂಪಲ್ ಆಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಕ್ರಾಪ್ ಟಾಪ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ 5 ಮೀಟರ್ ಜಾರ್ಜೆಟ್ ಫ್ಯಾಬ್ರಿಕ್ನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ 4.5 ಇಂಚ್ಗೆ ಸುತ್ತ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಡಾರ್ಕ್ ಮಾಡ್ಕೋತೀನಿ. ಇದನ್ನ ಮೆಜರ್ ಮಾಡಿ ನೋಡಿದಾಗ 8.5 ಇಂಚ್ ಬರುತ್ತೆ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 8 ಇಂಚ್ ಇದೆ. ಪ್ಲಸ್ ಹಾಫ್ ಇಂಚ್ ಜಿಪ್ ಅಟ್ಯಾಚ್ಗೆ ಅಂತ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇಲ್ಲೂ ಕೂಡ 8.5 ಇಂಚ್ ಕರೆಕ್ಟ್ ಆಗಿ ಬಂದಿದೆ. ಬಾಟಮ್ ಲೆಂತ್ನ ನಾನು 40.5 ಇಂಚ್ಗೆ ಸುತ್ತ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಟೋಟಲ್ ಸ್ಕರ್ಟ್ ಲೆಂತ್ ಬಂದು 42 ಇಂಚ್ ಇದೆ. ಇಲ್ಲಿ ಬೆಲ್ಟ್ ಲೆಂತ್ನ ನಾನು 2 ಇಂಚ್ಗೆ ತಗೋತೀನಿ. ಮತ್ತೆ ಈ 40.5 ಇಂಚಲ್ಲಿ ಬಾಟಮ್ ಫೋಲ್ಡಿಂಗ್ ಅಲ್ಲಿ 1 ಇಂಚ್ ಹೋಗುತ್ತೆ. ಬೆಲ್ಟ್ ಅಟ್ಯಾಚ್ ಮಾಡುವಾಗ ಹಾಫ್ ಇಂಚ್ ವೆಸ್ಟ್ ಹತ್ರ ಸ್ಟಿಚ್ ಆಗುತ್ತೆ. ಈಗ ಕರೆಕ್ಟ್ ಆಗಿ ಸ್ಕರ್ಟ್ ಲೆಂತ್ ಬರುತ್ತೆ. ಇದ್ರ ಮುಂದೆ ಕೂಡ 40.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿ ನೋಡಿದಾಗ ಈ ತರ ಕಾಣುತ್ತೆ. ಈ ತರ ಜಾರ್ಜೆಟ್ ಸ್ಕರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಲೈನಿಂಗ್ನ ಮಾರ್ಕ್ ಮಾಡೋಕೆ ಅಂತ ಲೈನಿಂಗ್ನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸೆಡ್ ಸೈಡ್ ಆಗಿದೆ. ಇವಾಗ ಇದನ್ನ ಹೀಗೆ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡ್ಕೋತೀನಿ. ಫೋಲ್ಡ್ ಆಗಿದೆ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಈ ತರ ಬರೋ ತರ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ನ 8.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ 8 ಇಂಚ್ ಬಂದು ವೆಸ್ಟ್ ಮೆಜರ್ಮೆಂಟ್ ಆಗಿದೆ. ಮತ್ತೆ ಹಾಫ್ ಇಂಚ್ ಬಂದು ಸ್ಟಿಚಿಂಗ್ಗೆ ಹೋಗುತ್ತೆ. ಈ ಮಾರ್ಕ್ ಲೆಂತ್ ಬಂದು 9.5 ಇಂಚ್ಗೆ ಬರುತ್ತೆ. ಸುತ್ತ ನಾನು 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಡಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನ ಮೆಜರ್ ಮಾಡಿ ನೋಡಿದಾಗ ಕರೆಕ್ಟ್ ಆಗಿ 8.5 ಇಂಚ್ ಬರುತ್ತೆ. ಬಾಟಮ್ ಸ್ಕರ್ಟ್ ಲೆಂತ್ನ ನಾನು 39 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ 39 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ನಾನು ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗಿರುತ್ತೆ. ಅದನ್ನ ನಾನು ಈ ಪೀಸಲ್ಲಿ ಕಟ್ ಮಾಡ್ಕೋತೀನಿ. ಈ ಪೀಸ್ನ ನಾನು ಹೀಗೆ ಹಾಫ್ ಇಂಚ್ ಮೇಲೆ ಬರೋ ಥರ ಇಟ್ಕೋತೀನಿ. ಇದು ಕ್ಲೋಸೆಡ್ ಸೈಡ್ ಆಗಿರೋದ್ರಿಂದ ಇಲ್ಲೂ ಸಹ ಕ್ಲೋಸೆಡ್ ಸೈಡ್ ಬರೋ ಥರ ಸ್ಟಿಚ್ ಮಾಡೋಕೆ ಅಂತ ಹಾಫ್ ಇಂಚ್ ಎಕ್ಸ್ಟ್ರಾ ಮುಂದೆ ಬರೋ ಥರ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಮತ್ತೆ 39 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಈ ಪೀಸ್ನ ಓಪನ್ ಮಾಡಿಕೊಂಡು ಒಂದ್ರ ಮೇಲೊಂದು ಸರಿ ಬರೋ ಥರ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಇವಾಗ ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು ಸುತ್ತ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆದ ನಂತರ ಇದನ್ನ ಹೀಗೆ ಪಲ್ಟಾಯಿಸ್ಕೊಂಡು ಇದ್ರ ಮೇಲೆ ಕೂಡ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಈ ತರ ಕಟ್ಟಾಗಿರೋ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನ 1 ಲೇಯರ್ ಬರೋ ತರ ಓಪನ್ ಮಾಡಿ ಇಟ್ಕೋತೀನಿ.
ಇದ್ರ ಮೇಲೆ ನಾನು ಜಾರ್ಜೆಟ್ ಸ್ಕರ್ಟ್ನ ಇಟ್ಕೊಂಡು ವೆಸ್ಟ್ ಹತ್ರ 1/2 ಇಂಚ್ ಬಿಟ್ಟು ಎರಡನ್ನು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ನಂತರ ಈ ಸ್ಕರ್ಟ್ಗೆ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ಬೆಲ್ಟ್ ವಿಡ್ತ್ ಬಂದು 4 ಇಂಚ್ಗೆ ತಗೊಂಡಿದ್ದೀನಿ. ಜೊತೆಗೆ ನಾನು ಸ್ಕರ್ಟ್ಗೆ ಜಿಪ್ನ ಯಾವ ತರ ಅಟ್ಯಾಚ್ ಮಾಡ್ಕೋತೀನಿ ಅಂತ ಮಿಷಿನ್ ಅಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ನಾನು ಜಿಪ್ನ ಅಟ್ಯಾಚ್ ಮಾಡ್ಕೋತೀನಿ. ಜಿಪ್ ಆದ ನಂತರ ನಾನು ಬೆಲ್ಟ್ನ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಜಿಪ್ ಅಟ್ಯಾಚ್ ಮಾಡೋಕ್ಕೂ ಮುಂಚೆ ಫೂಟ್ನ ಬದಲಾಯಿಸ್ಕೋಬೇಕಾಗಿರುತ್ತೆ. ಇಲ್ಲಿ ಜಿಪ್ ಅಟ್ಯಾಚ್ಗೆ ಅಂತ ಹೇಳಿ ನಾನು ಸಿಂಗಲ್ ಫೂಟ್ನ ತಗೊಂಡಿದ್ದೀನಿ. ಮಿಷಿನ್ ಅಲ್ಲಿ ಡಬಲ್ ಫೂಟ್ ಇದೆ. ಇದನ್ನ ನಾನು ರಿಮೂವ್ ಮಾಡ್ಕೋತೀನಿ. ಈ ಜಾಗಕ್ಕೆ ನಾನು ಸಿಂಗಲ್ ಫೂಟ್ನ ಹಾಕೋತೀನಿ. ಇನ್ವಿಸಿಬಲ್ ಜಿಪ್ ಅಟ್ಯಾಚ್ ಮಾಡುವಾಗ ಈ ಸಿಂಗಲ್ ಫೂಟ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡ್ರೆ ಜಿಪ್ ಸ್ಕರ್ಟ್ಗೆ ನೀಟಾಗಿ ಅಟ್ಯಾಚ್ ಆಗುತ್ತೆ. ಇಲ್ಲಿ ಸ್ಕರ್ಟ್ ಇಟ್ಕೊಂಡಿದ್ದೀನಿ. ಇಲ್ಲಿ 6.5 ಇಂಚ್ ವರೆಗೆ ಜಿಪ್ ಅಟ್ಯಾಚ್ ಮಾಡ್ಕೋತೀನಿ. ಅದನ್ನ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನ ಓಪನ್ ಮಾಡಿ 1 ಲೇಯರ್ ಬರೋ ತರ ಇಟ್ಕೋತೀನಿ. ಇಲ್ಲಿ ಇನ್ವಿಸಿಬಲ್ ಜಿಪ್ನ ತಗೊಂಡಿದ್ದೀನಿ. ಇದು ಸೀದಾ ಸೈಡ್ ಆಗಿದೆ ಹಾಗೂ ಇದು ಉಲ್ಟಾ ಸೈಡ್ ಆಗಿದೆ. ಈ ಜಿಪ್ನ ನಾನು ಓಪನ್ ಮಾಡ್ಕೊಂಡು ಉಲ್ಟಾ ಇಟ್ಕೊಂಡು ಈ ಕಡೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆದ ನಂತರ ಇದನ್ನ ಈ ಕಡೆ ತಿರುಗಿಸ್ಕೊಂಡ್ರೆ ಹೀಗೆ ಸೀದಾ ಸೈಡ್ಗೆ ಕರೆಕ್ಟ್ ಆಗಿ ಬರುತ್ತೆ. ಈ ತರ ನೋಡ್ಕೊಂಡು ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಮೇಲ್ಗಡೆ ನಾನು 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ನಿಧಾನವಾಗಿ ನೋಡ್ಕೊಂಡು ಜಿಪ್ ಟೀತ್ ಪಕ್ಕದಲ್ಲಿ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇದನ್ನ ಈ ಕಡೆ ತಿರುಗಿಸ್ಕೊಂಡು ಜಿಪ್ ಸರಿಯಾಗಿ ಸ್ಟಿಚ್ ಆಗಿದೆಯಾ ಇಲ್ವೋ ಅಂತ ಎಳೆದು ನೋಡ್ಕೋತೀನಿ. ಇಲ್ಲಿ ಸರಿಯಾಗಿ ಸ್ಟಿಚ್ ಆಗಿದೆ. ನಂತರ ಈ ಕಡೆ ಜಿಪ್ ಟೀತ್ನ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಮೊದಲಿಗೆ ನಾನು ಜಿಪ್ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಇಲ್ಲಿವರೆಗೆ ಈ ಕಡೆ ಸ್ಟಿಚ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಜಿಪ್ ಟೀತ್ ಸರಿ ಬರೋ ತರ ಒಂದೇ ಮೆಜರ್ಮೆಂಟ್ ಇಂದ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅವಾಗ ಸರಿಯಾಗಿ ಜಿಪ್ ಕೂರುತ್ತೆ. ಇವಾಗ ಈ ಜಿಪ್ ಟೀತ್ನ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನ ಪಲ್ಟಾಯಿಸ್ಕೊಂಡಾಗ ಸೀದಾ ಸೈಡ್ಗೆ ಕರೆಕ್ಟ್ ಆಗಿ ಬರಬೇಕು. ಈ ತರ ನೋಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಸರಿಯಾಗಿ ಸ್ಟಿಚ್ ಆಗಿದೆಯೋ ಇಲ್ವೋ ಅಂತ ಜಿಪ್ ಎಳೆದು ನೋಡ್ಕೋಬೇಕು. ಈ ತರ ನೋಡ್ಕೊಂಡ್ರೆ ಕೆಲವೊಂದ್ ಸಾರಿ ಜಿಪ್ ಟೀತ್ ಮೇಲೆ ಕೂಡ ಸ್ಟಿಚ್ ಆಗ್ಬಿಟ್ಟಿರುತ್ತೆ. ಅದನ್ನ ಸರಿ ಮಾಡ್ಕೊಳ್ಳೋಕೆ ಅಷ್ಟೇ. ಇಲ್ಲಿ ಕರೆಕ್ಟ್ ಆಗಿ ಇನ್ವಿಸಿಬಲ್ ಜಿಪ್ ಅಟ್ಯಾಚ್ ಆಗಿದೆ. ಈ ಸ್ಕರ್ಟ್ ಅಲ್ಲಿ ಈ ಜಿಪ್ ಕಾಣಿಸ್ತಾನೆ ಇಲ್ಲ, ಅಷ್ಟೊಂದು ನೀಟಾಗಿ ಸ್ಟಿಚ್ ಆಗಿದೆ. ನಂತರ ಈ ಸ್ಕರ್ಟ್ ನ ಉಲ್ಟಾ ಇಟ್ಕೋತೀನಿ. ಇವಾಗ ಇಲ್ಲಿ ಈ ಜಿಪ್ ಎಕ್ಸ್ಟ್ರಾ ಇದೆ ಅಲ್ವಾ, ಇದನ್ನ ಸ್ಟಿಚ್ ಇಂದ ಮುಂದೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಸ್ಟಿಚ್ ಮಾಡಿ ಕ್ಲೋಸ್ ಮಾಡ್ಕೋತೀನಿ. ನಂತರ ಇದನ್ನ 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿಂದ ಮುಂದೆ ನಾನು ಈ ತರ ಜಾರ್ಜೆಟ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನು ಒಟ್ಟಿಗೆ ಒಂದು 3 ಇಂಚ್ ವರೆಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿಂದ ಮುಂದೆ ಲೈನಿಂಗ್ ಫ್ಯಾಬ್ರಿಕ್ ಮತ್ತೆ ಜಾರ್ಜೆಟ್ ಫ್ಯಾಬ್ರಿಕ್ ನ ಸೆಪರೇಟ್ ಆಗಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಮೊದಲಿಗೆ ಜಾರ್ಜೆಟ್ ಫ್ಯಾಬ್ರಿಕ್ ನ ಮಾತ್ರ ಇಟ್ಕೊಂಡು ಈ ಸೈಡ್ ನ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಈ ಜಾರ್ಜೆಟ್ ಫ್ಯಾಬ್ರಿಕ್ ನ ಒಳಗಡೆ ಸೇರಿಸ್ಕೋತೀನಿ.
ಇವಾಗ ಲೈನಿಂಗ್ ಫ್ಯಾಬ್ರಿಕ್ನ ಮಾತ್ರ ಬರೋ ಥರ ಇಟ್ಕೊಂಡು ಲೈನಿಂಗ್ನ ಸ್ಟಿಚ್ ಮಾಡ್ಕೋತೀನಿ. ಈ ಥರ ಸೆಪ್ರೇಟ್ ಆಗಿ ಲೈನಿಂಗ್ ಮತ್ತು ಜಾರ್ಜೆಟ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಸ್ಕರ್ಟ್ ಸೈಡ್ ನೀಟಾಗಿ ಸ್ಟಿಚ್ ಆಗುತ್ತೆ. ಇದನ್ನು ಸೀದಾ ಸೈಡಿಂದ ಓಪನ್ ಮಾಡಿ ನೋಡಿದಾಗ ಈ ಥರ ನೀಟಾಗಿ ಕಾಣುತ್ತೆ. ಇಲ್ಲಿ ಜಿಪ್ ಮತ್ತು ಸೈಡ್ ನೀಟಾಗಿ ಅಟ್ಯಾಚ್ ಆಗಿದೆ. ನಂತರ ನಾನಿಲ್ಲಿ ಸ್ಕರ್ಟ್ಗೆ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಸ್ಕರ್ಟ್ನ ನಾನು 1 ಲೇಯರ್ ಬರೋ ಥರ ಇಟ್ಕೋತೀನಿ. ಇಲ್ಲಿ ನಾನು ಬೆಲ್ಟ್ನ ಇಟ್ಕೊಂಡಿದ್ದೀನಿ. ಈ ಬೆಲ್ಟ್ಗೆ ನಾನು ಲೈನಿಂಗ್ನ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನ ಹೀಗೆ 1/2 ಇಂಚ್ಗೆ ಫೋಲ್ಡ್ ಮಾಡಿ ವೆಸ್ಟ್ ಮೇಲಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ಎಕ್ಸ್ಟ್ರಾ ಬೆಲ್ಟ್ ಸೈಡ್ ಬಂದು ಮೊದಲಿಗೆ 1/2 ಇಂಚ್ಗೆ ಫೋಲ್ಡ್ ಮಾಡ್ಕೋತೀನಿ. ನಂತರ ಬೆಲ್ಟ್ ಮೇಲೆ ಮತ್ತು ಕೆಳಗಡೆ 1/2 ಇಂಚ್ಗೆ ಫೋಲ್ಡ್ ಮಾಡಿ ಹೀಗೆ ಇಟ್ಕೊಂಡು ಬೆಲ್ಟ್ನ ಸ್ಟಿಚ್ ಮಾಡ್ಕೋತೀನಿ. ಈ ಥರ ಬೆಲ್ಟ್ನ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಎಲ್ಲ ಕಡೆ ಕೂಡ ಸರಿಯಾಗಿ ಬೆಲ್ಟ್ ಸ್ಟಿಚ್ ಆಗಿದೆ. ಈ ಎಕ್ಸ್ಟ್ರಾ ಬಂದಿರೋ ಬೆಲ್ಟಲ್ಲಿ ಹುಕ್ಸ್ನ ಅಟ್ಯಾಚ್ ಮಾಡ್ಕೊತೀನಿ. ಈ ಜಿಪ್ ಹತ್ರ ಸರಿ ಬಂದಿರೋ ಬೆಲ್ಟ್ ಹತ್ರ ಹುಕ್ಸ್ ಹೋಲ್ನ ನಾನು ಅಟ್ಯಾಚ್ ಮಾಡ್ಕೋತೀನಿ. ಈ ಬೆಲ್ಟ್ ವಿಡ್ತ್ಗೆ ನಾನು ಮೆಜರ್ ಮಾಡಿ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನ ಹೀಗೆ ನೆರಿಗೆ ಬರೋ ಥರ ಇಟ್ಕೊಂಡು ಸೆಂಟರ್ಗೆ ಸ್ಟಿಚ್ ಮಾಡ್ಕೋತೀನಿ. ಇವಾಗ ಇದನ್ನ ಮೊದಲಿಗೆ ಸೆಪ್ರೇಟ್ ಆಗಿ ಫ್ರಿಲ್ನ ಸ್ಟಿಚ್ ಮಾಡ್ಕೋತೀನಿ. ಈ ಹುಕ್ಸ್ ಹೋಲ್ ಎಡ್ಜ್ಗೆ ಕೂಡ ಹೀಗೆ ಸ್ಟಿಚ್ ಮಾಡ್ಕೋತೀನಿ. ಇದನ್ನ ನಾನು ಬೆಲ್ಟ್ ಮೇಲಿಟ್ಟು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ನಂತರ ಈ ಎಕ್ಸ್ಟ್ರಾ ಬೆಲ್ಟ್ ಇದೆ ಅಲ್ವಾ, ಅದನ್ನ ಹೀಗೆ ಫೋಲ್ಡ್ ಮಾಡಿ ಇದಕ್ಕೆ ಹುಕ್ಸ್ನ ಹೀಗೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಈ ಥರ ಕರೆಕ್ಟಾಗಿ ಹುಕ್ಸ್ ಹೋಲ್ ಮುಚ್ಚಿರಬೇಕು. ಈ ಮೆಜರ್ಮೆಂಟ್ ನೋಡಿಕೊಂಡು ಫೋಲ್ಡ್ ಮಾಡಿ ಹುಕ್ಸ್ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಈ ಥರ ಹುಕ್ಸ್ ಕೂರುತ್ತೆ. ಹೀಗೆ ಅಟ್ಯಾಚ್ ಮಾಡಿಕೊಂಡ್ರೆ ನೀಟಾಗಿ ಬೆಲ್ಟ್ ಕೂಡ ಸ್ಟಿಚ್ ಆಗುತ್ತೆ. ನಂತರ ಇಲ್ಲಿ ನಾನು ಸ್ಕರ್ಟ್ ಜಾರ್ಜೆಟ್ ಬಾಟಮ್ ಮತ್ತು ಲೈನಿಂಗ್ ಬಾಟಮ್ ಎರಡನ್ನು ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ಥರ ನಾನು ಜಾರ್ಜೆಟ್ ಸೈಡ್ ಬೆಲ್ಟ್ ಮತ್ತು ಬಾಟಮ್ನ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಅಂತ ಮಿಷಿನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ಥರ ನಾನು ಸಿಂಪಲ್ ಆಗಿರುವಂತಹ ಟ್ರೆಂಡಿಂಗಲ್ಲಿರುವಂತಹ ಜಾರ್ಜೆಟ್ ಸ್ಕರ್ಟ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪೇರಾಗಿ ನಾನು ಕ್ರಾಪ್ ಟಾಪ್ನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ಥರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದರೂ ಜಾರ್ಜೆಟ್ ಸ್ಕರ್ಟ್ನ ಸ್ಟಿಚ್ ಮಾಡ್ಕೊಂಡ್ರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ಬಂತು ಅಂತ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.